ಎಲ್ಲರಿಗೂ ನಮಸ್ಕಾರ. ಪೂರ್ಣಿಮಾ ಕಿಶೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿಕೊಳ್ಳಿ. ಇಂದು ನಾವು ನುಗ್ಗೆಕಾಯಿಯಿಂದ ಗ್ರೇವಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಇದನ್ನು ಕೇವಲ ಒಂದು ಸಾಂಬಾರಿನ ಒಂದು ತರಕಾರಿಯಾಗಿ ನಾವು ಯೂಸ್ ಮಾಡುವಂಥದ್ದಲ್ಲ. ಇದರಲ್ಲಿ ಹಲವು ಪೋಷಕಾಂಶಗಳು ಇರ್ತದೆ. ಇವುಗಳನ್ನು ರಕ್ತದೊತ್ತಡ ಹಾಗೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ಹಾಗೆ ಮೂಳೆ ಗಟ್ಟಿ ಆಗಲಿಕ್ಕೆ, ಮತ್ತು ಈ ಡೈಜೆಷನ್ ಕೆಲವರಿಗೆ ಪ್ರಾಬ್ಲಮ್ ಇರ್ತದೆ ಅಂಥವರಿಗೆಲ್ಲ ಇದೊಂದು ತರಕಾರಿ ಅನ್ನೋದು ತುಂಬ ಉಪಯುಕ್ತವಾದದ್ದು. ಹಾಗೆ ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಕೂಡ ಇರೋದ್ರಿಂದ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಮತ್ತು ಕೆಲವರು ಸಣ್ಣಗಾಗಬೇಕು ಅಂತೇಳಿ ಟ್ರೈ ಮಾಡ್ತಾ ಇರೋರು ಕೂಡ ಈ ಒಂದು ತರಕಾರಿಯನ್ನು ತುಂಬ ಯೂಸ್ ಮಾಡ್ತಾರೆ. ಹಾಗೆ ಸ್ಕಿನ್ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಈ ಒಂದು ತರಕಾರಿ ತುಂಬ ಉಪಯುಕ್ತವಾಗಿದೆ. ಹಾಗಾದರೆ ಇವತ್ತು ನಾವು ಈ ನುಗ್ಗೆಕಾಯಿಯ ಗ್ರೇವಿಯನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಮೊದಲು ಒಂದು ಕಾವಲಿಯನ್ನು ಇಟ್ಟು ಅದಕ್ಕೊಂದು 15ರಿಂದ 20 ಆಗುವಷ್ಟು ನೆಲಗಡಲೆಯನ್ನು ತಗೊಳ್ತಾ ಇದ್ದೇನೆ. ಇವೆಲ್ಲವನ್ನು ಈಗ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿಕ್ಕೆ ಮೊದಲನೇದಾಗಿ ನೆಲಗಡಲೆಯನ್ನು ತಗೊಂಡು, ನಂತರ ಒಂದು 3/4 ಸ್ಪೂನ್ ಆಗುವಷ್ಟು ಹೊರಗಡಲೆಯನ್ನು ತಗೊಳ್ತಿದ್ದೇನೆ. ನಂತರ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ. ಇದನ್ನು ಕೂಡ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ನೀವು ತುರಿದು ಕೂಡ ಫ್ರೈ ಮಾಡ್ಕೊಳ್ಬೋದು. ಇಲ್ಲಿ ನಾನು ಹೆಚ್ಚು ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇಲ್ಲ, ಈಗ ಯಾಕಂದರೆ ಹೊರಗಡಲೆ ಮತ್ತು ನೆಲಗಡಲೆ ಎರಡನ್ನೂ ಯೂಸ್ ಮಾಡ್ತಿರೋದ್ರಿಂದ ಅದೇ ಸ್ವಲ್ಪ ದಪ್ಪ ಮಸಾಲೆಯಾಗಿ ಬರ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ಕಾಯಿಯನ್ನು ಯೂಸ್ ಮಾಡ್ತಿದ್ದೇನೆ. ಹಾಗೆ 1-2 ಸಣ್ಣ ಸಣ್ಣ ಚೂರು ಚಕ್ಕೆ, 1 ಲವಂಗ, ಹಾಗೆ 1 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸರಿಯಾಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುವಷ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿ, ಹಾಗೆ 1 ಟೊಮ್ಯಾಟೊ ಕಟ್ ಮಾಡ್ಕೊಂಡಿರುವಂಥದ್ದು, ಇಷ್ಟನ್ನು ಈಗ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಇನ್ನೊಂದು ಮಿಕ್ಸಿ ಜಾರ್ಗೆ ಈಗಾಗಲೇ ನೆಲಗಡಲೆ ಮತ್ತು ತೆಂಗಿನಕಾಯಿ, ಹೊರಗಡಲೆ ಎಲ್ಲವನ್ನು ನಾವು ಫ್ರೈ ಮಾಡಿಕೊಂಡ್ವಿ. ಅದನ್ನು ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈ ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು, ಹಾಗೆ ಎಷ್ಟು ಬೇಕೋ ಅಷ್ಟು ನೀರು. ಅಂದರೆ ಇದನ್ನ ಸ್ವಲ್ಪ ನಾವು ದಪ್ಪಗೆ ರುಬ್ಕೊಳ್ಬೇಕು, ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ, ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ನಾವು ಜಾಸ್ತಿನೇ ಬಳಸಬೇಕಾಗ್ತದೆ. ಗ್ರೇವಿ ಆಗಿರೋದ್ರಿಂದ ಅದು ತುಂಬ ಡ್ರೈ ಆದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ನಾವು ಆಯಿಲನ್ನು ಜಾಸ್ತಿ ಹಾಕಬೇಕಾಗ್ತದೆ. ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ. ಅದು ಫ್ರೈ ಆದ ನಂತರ ನಾವೀಗ ಏನು ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡ್ವಿ, ಆ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು 8ರಿಂದ 10 ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಇಲ್ಲಿ ಹಾಕ್ತಾ ಇದ್ದೇನೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಬೋದು. ನಂತರ ಟೊಮೆಟೊ ಅನ್ನೋದು ಪೂರ್ತಿಯಾಗಿ ಫ್ರೈ ಆದ ನಂತರ, ಅಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಹೋಗುವಷ್ಟು ತನಕ ಅದನ್ನ ಫ್ರೈ ಮಾಡಿ, ನಂತರ ಇದಕ್ಕೆ ನುಗ್ಗೆಕಾಯಿಯನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ನುಗ್ಗೆಕಾಯಿಯನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಅದು ಒಂದು 90% ಆಗುವಷ್ಟು ಆಲ್ರೆಡಿ ಬೆಂದಿದೆ. ನಾನಿಲ್ಲಿ ಯಾಕೆ ಬೇಯಿಸಿ ತಗೊಂಡೆ ಅಂತೇಳಿ ಹೇಳಿದರೆ, ಇದು ಸ್ವಲ್ಪ ಬೆಳೆದಿರುವಂತಹ ನುಗ್ಗೆಕಾಯಿ. ನೀವು ಎಳೆ ನುಗ್ಗೆಕಾಯಿಯನ್ನು ತಗೊಳ್ತೀನಿ ಅಂತೇಳಿ ಹೇಳಿದರೆ ನೀವು ಇದನ್ನ ಬೇಯಿಸಬೇಕು ಅಂತೇಳಿ ಇಲ್ಲ, ಡೈರೆಕ್ಟಾಗಿ ನೀವು ಅದನ್ನು ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಳ್ಬಹುದು. ಅದು ಬೇಗನೆ ಬೇಯ್ತದೆ, ಹಾಗಾಗಿ ನೀವು ಡೈರೆಕ್ಟ್ ಅದನ್ನ ಸೇರಿಸ್ಕೊಳ್ಬಹುದು. ಈಗ ಅದನ್ನ ಪೂರ್ತಿಯಾಗಿ ಒಂದ್ಸಲ ತಿರುಗಿಸ್ಕೊಳ್ಳಿ. ಈ ಟೊಮ್ಯಾಟೊ ಈರುಳ್ಳಿ ಗ್ರೇವಿ ಏನಿದೆ ಅದು ಪೂರ್ತಿಯಾಗಿ ನುಗ್ಗೆಕಾಯಿಗೆ ಒಂದು ಸ್ವಲ್ಪ ಹಿಡಿಯುವಷ್ಟು ತನಕ ಅದನ್ನ ತಿರುಗಿಸ್ಕೊಳ್ಳಿ. ಒಂದು 5 ನಿಮಿಷ ಇದನ್ನ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಿ. ಅಂದರೆ ಆಲ್ರೆಡಿ ಇಲ್ಲಿ ಟೊಮ್ಯಾಟೊ ಗ್ರೇವಿ ಕೂಡ ಬೆಂದಿದೆ, ಹಾಗೆ ನುಗ್ಗೆಕಾಯಿ ಕೂಡ ಬೆಂದಿದೆ. ಆದರೆ ಒಂದು ಸ್ವಲ್ಪ ಮಿಶ್ರಣ ಅನ್ನೋದು ಅದಕ್ಕೆ ಹಿಡೀಲಿ ಅನ್ನುವ ಕಾರಣದಿಂದ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲೆ, 2 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಒಂದು ಸ್ವಲ್ಪ ಆ ಖಾರದ ಪುಡಿಯ ಸ್ಮೆಲ್ ಹೋಗುವಷ್ಟರ ತನಕ ಫ್ರೈ ಮಾಡಿ. ಈಗಾಗಲೇ ನಾವೇನು ಮಾಡಿ ಇಟ್ಕೊಂಡ್ವಿ ಗ್ರೇವಿಯನ್ನು, ಅಂದರೆ ಈ ಕಾಯಿ ಮತ್ತು ನೆಲಗಡಲೆ ಹಾಕಿ ಎಲ್ಲ ಏನು ಗ್ರೇವಿಯನ್ನು ಮಾಡಿ ಇಟ್ಕೊಂಡ್ವಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ನೀರನ್ನು ಇದಕ್ಕೆ ಹಾಕಿ ನೀವು ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತದೆ, ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮತ್ತು ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಇಲ್ಲಿ ನಾನು ಏನು ನುಗ್ಗೆಕಾಯಿಯನ್ನು ಬೇಯಿಸ್ಲಿಕ್ಕೆ ಏನು ನೀರನ್ನು ಯೂಸ್ ಮಾಡಿದ್ದೆ ಅದೇ ನೀರನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೇನೆ. ಯಾಕಂದರೆ ನುಗ್ಗೆಕಾಯಿ ಬೇಯಿಸಿದಂತಹ ನೀರಿನಲ್ಲಿಯೇ ಅದರ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೇನೆ. ಈ ಒಂದು ಗ್ರೇವಿ ಅನ್ನೋದು ನಿಮಗೆ ಚಪಾತಿಯ ಜೊತೆಯಲ್ಲಿ ಹಾಗೆ ದೋಸೆ ಮಾಡಿದಾಗ ಅದರ ಜೊತೆಯಲ್ಲಿ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಇದರ ಕನ್ಸಿಸ್ಟೆನ್ಸಿ ಅನ್ನೋದು ಯಾವಾಗಲೂ ಸ್ವಲ್ಪ ದಪ್ಪಗೆ ಇದ್ರೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಂದು ಬರುವಾಗ ನಿಮ್ಗೆ ಗೊತ್ತಾಗ್ತದೆ, ಅದು ದಪ್ಪ ಆಗ್ತಾ ಹೋಗ್ತದೆ. ತುಂಬ ದಪ್ಪ ಆಯಿತು ಅನಿಸಿದ್ರೆ ನೀವು ಬಿಸಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ತಣ್ಣೀರನ್ನು ಆ್ಯಡ್ ಮಾಡಿದರೆ ಅದರಲ್ಲಿ ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತದೆ. ಹಾಗಾಗಿ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಇದು ಈ ಅಡಿಗೆ ಅಂಥೇಳಿ ಅಲ್ಲ, ನೀವು ಯಾವ ಅಡಿಗೆ ಮಾಡೋದಾದರೂ ಕೂಡ ಒಂದು ಸಲ ನೀವು ಐಟಮ್ಗಳನ್ನು ಹಾಕಿ ಅದು ಬೆಂದ ನಂತರ ಮತ್ತೆ ನೀವು ಎಲ್ಲಾದರೂ ಅದು ದಪ್ಪ ಆಗಿದೆ ಅಂಥೇಳಿ ನೀರು ಬೆರೆಸ್ಕೊಳ್ಬೇಕು ಅಂತೇಳಿ ಹೇಳಿದರೆ ನೀವು ಯಾವಾಗಲೂ ತಣ್ಣೀರನ್ನು ಬಳಸ್ಕೊಳ್ಬಾರ್ದು, ಬಿಸಿ ನೀರನ್ನು ಬಳಸ್ಕೊಳ್ಬೇಕು. ಆಗ ಅದರ ಟೇಸ್ಟ್ ಅನ್ನೋದು ಹಾಗೆ ಇರ್ತದೆ. ಈಗ ಇದರ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯಿಸಿದರೆ ನಮ್ಮ ನುಗ್ಗೆಕಾಯಿಯ ಗ್ರೇವಿ ಅನ್ನೋದು ರೆಡಿ ಆಗ್ತದೆ. ನೋಡಿದ್ರಲ್ಲ ನುಗ್ಗೆಕಾಯಿಯಿಂದ ಗ್ರೇವಿಯನ್ನು ಹೇಗೆ ಮಾಡೋದು ಅಂಥೇಳಿ. ನಾರ್ಮಲಾಗಿ ನಾವು ನುಗ್ಗೆಕಾಯಿಯಿಂದ ಸಾಂಬಾರನ್ನು ಮಾಡ್ಕೊಳ್ತಿರ್ತೇವೆ. ಈ ದೋಸೆ ಚಪಾತಿಗಳಿಗೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿರ್ತದೆ. ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.